ಸ್ನೇಹಿತರೆ, ಇರಾನ್ ಯುದ್ಧದಿಂದಾಗಿ ಜಾಗತಿಕವಾಗಿ ಭಾರಿ ಅಸ್ಥಿರತೆ ಇದೆ. ಇವತ್ತು ಯಾವ ಕ್ಷಣದಲ್ಲಿ ಯಾರ ಮೇಲೆ ಯುದ್ಧ ಮಾಡ್ತಾರೋ ಗೊತ್ತಿಲ್ಲ. ಇದೇ ಹೊತ್ತಲ್ಲಿ ಭಾರತ ತನ್ನ ಸೇನಾ ಶಕ್ತಿಗೆ ಬಹುದೊಡ್ಡ ಬಲ ತುಂಬೋಕೆ ಮುಂದಾಗಿದೆ. ಭಾರತೀಯ ಸೇನೆ ತನ್ನ ಇತಿಹಾಸದಲ್ಲಿ ಅತಿದೊಡ್ಡ ಭಾರಿ ಆಯುಧಗಳ ಬೇಟೆಗೆ ಇಳಿದಿದೆ. 2.38 ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಡೀಲ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಸಮಿತಿ ಓಕೆ ಮಾಡಿದೆ. ನಮ್ಮ ಡಿಫೆನ್ಸ್ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಡೀಲ್. 2.38 ಲಕ್ಷ ಕೋಟಿ. ಸೇನೆಗೆ ಸಿಗ್ತಿರೋ ಆ ಬ್ರಹ್ಮಾಸ್ತ್ರಗಳು ಯಾವುವು? ನಮ್ಮ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ಏಕಾಏಕಿ ಇಷ್ಟೊಂದು ಅಗ್ರೆಸಿವ್ ಆಗಿದೆಯಾಕೆ? ಬನ್ನಿ, ಈ ಹೊಸ ಡೀಲ್ನ ಮಹತ್ವ ಏನು? ಬನ್ನಿ ಕ್ವಿಕ್ ಆಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 2.38 ಲಕ್ಷ ಕೋಟಿ ಮೆಗಾ ಡೀಲ್, 3 ಪಡೆಗಳಿಗೆ ಹೈಟೆಕ್ ಅಸ್ತ್ರ. ಸ್ನೇಹಿತರೆ, ಇದನ್ನು ಕೇವಲ ಆಯುಧಗಳ ಖರೀದಿ ಅಂತ ಅನ್ಕೋಬೇಡಿ. ಇದು ಭಾರತದ ರಕ್ಷಣಾ ವ್ಯವಸ್ಥೆಯ ಮೆಗಾ ಟ್ರಾನ್ಸ್ಫಾರ್ಮೇಷನ್, ಕಂಪ್ಲೀಟ್ ಮೇಕ್ ಓವರ್. ಈ ಬೃಹತ್ ಡೀಲ್ ಅನ್ನ ಓಕೆ ಮಾಡಿರುವುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದ DAC ಅಂದರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್, ರಕ್ಷಣಾ ಸ್ವಾಧೀನ ಮಂಡಳಿ. ಸೇನೆಗೆ ಯಾವ ಆಯುಧ ಬೇಕು, ಯಾವುದು ಬೇಡ ಅಂತ ಫೈನಲ್ ಡಿಸಿಷನ್ ತಗೊಳ್ಳೋ ಸುಪ್ರೀಂ ಕಮಿಟಿ ಇದು ಭಾರತದಲ್ಲಿ. ಈ ಕಮಿಟಿ ಈಗ AON ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಗೆ ಒಪ್ಪಿಗೆ ಕೊಟ್ಟಿದೆ. ಅಂದರೆ ಹೌದು, ಸೇನೆಗೆ ಈ ಆಯುಧಗಳ ತುರ್ತು ಅಗತ್ಯ ಇದೆ, ಕೂಡಲೇ ಖರೀದಿ ಪ್ರಕ್ರಿಯೆ ಶುರು ಮಾಡಬೇಕು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಅತಿ ದೊಡ್ಡ ಸ್ಟೆಪ್ ಆಗುತ್ತೆ ಯಾವುದೇ ಡಿಫೆನ್ಸ್ ಅಕ್ವಿಸಿಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ. ಇಲ್ಲಿ ಇನ್ನೊಂದು ವಿಚಾರ ಇದೆ. ಹಿಂದೆ ಏನಾಗ್ತಿತ್ತು, ಆರ್ಮಿಗೆ ಏನಾದರೂ ಬೇಕಂದ್ರೆ ಏರ್ಫೋರ್ಸ್ ವೆಯ್ಟ್ ಮಾಡಬೇಕಿತ್ತು, ಏರ್ಫೋರ್ಸ್ಗೆ ಅರ್ಜೆಂಟಾಗಿ ಬೇಕಂದ್ರೆ ನೇವಿ ಅವ್ರು ವೆಯ್ಟ್ ಮಾಡಬೇಕಾಗಿತ್ತು. ಆದರೆ ಈಗ ಹಾಗಿಲ್ಲ. ಆರ್ಮಿ, ಏರ್ಫೋರ್ಸ್, ನೇವಿ, ಕೋಸ್ಟ್ ಗಾರ್ಡ್ ಸೇರಿ ಎಲ್ಲ ಪಡೆಗಳಿಗೆ ಏಕಕಾಲದಲ್ಲಿ ಹೈಟೆಕ್ ಅಸ್ತ್ರಗಳನ್ನು ಕೊಡಲಾಗ್ತಿದೆ. ಜೊತೆಗೆ 2.38 ಲಕ್ಷ ಕೋಟಿ ರೂಪಾಯಿ ಡೀಲ್ನಲ್ಲಿ ಒಂದಿಷ್ಟು ಆಯುಧಗಳು ಭಾರತದಲ್ಲೇ ತಯಾರಾಗ್ತವೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭೂಸೇನೆಗೆ ಬರ್ತಾ ಇದೆ ಮೃತ್ಯುಂಜಯ ಶಕ್ತಿ. ಪಾಕ್ ಮತ್ತು ಚೈನಾ ಗಡಿಯಲ್ಲಿ ಹಗಲಿರುಳು ಕಾವಲು ಕಾಯ್ತಾ ಇರೋ ನಮ್ಮ ಯೋಧರಿಗೆ ಈಗ ಡಬಲ್ ತಾಕತ್ತು ಸಿಗ್ತಾ ಇದೆ. ಗಡಿಯಲ್ಲಿ ನಿಂತು ಶತ್ರುಗಳನ್ನ ಧ್ವಂಸ ಮಾಡೋಕೆ ಆರ್ಮಿಗೆ ಬರ್ತಾ ಇರೋ ಮೊದಲನೇ ಅಸ್ತ್ರ ಧನುಷ್ ಫಿರಂಗಿ. ಬರೋಬ್ಬರಿ 300 ಹೊಸ ಧನುಷ್ ಫಿರಂಗಿಗಳು ಸೇನೆಗೆ ಸೇರ್ಪಡೆಯಾಗ್ತಿವೆ. ಇದು 155 mm ಪಕ್ಕಾ ಸ್ವದೇಶಿ ನಿರ್ಮಿತ ಆರ್ಟಿಲರಿ ಗನ್. ಇದರ ರೇಂಜ್ ಸುಮಾರು 38 ಕಿಲೋಮೀಟರ್. ಅಂದ್ರೆ ಗುಡ್ಡಗಾಡು ಪ್ರದೇಶ ಇರಲಿ, ಹಿಮದ ಬೆಟ್ಟ ಇರಲಿ, ಶತ್ರುಗಳ ಬಂಕರ್ ಎಲ್ಲಿದೆ ಅಂತ ಹುಡುಕಿ ಆಟೋಮ್ಯಾಟಿಕಲಿ ಟಾರ್ಗೆಟ್ ಅನ್ನ ಲಾಕ್ ಮಾಡಿ 38 ಕಿಲೋಮೀಟರ್ ದೂರದಿಂದಲೇ ಅವ್ರನ್ನ ಧ್ವಂಸ ಮಾಡಿಬಿಡುತ್ತೆ. ಬೋಫೋರ್ಸ್ ಫಿರಂಗಿಯ ಅಡ್ವಾನ್ಸ್ಡ್ ವರ್ಷನ್ ಇದು. ಯುದ್ಧ ಶುರುವಾದ್ರೆ ಸಾಕು, ಶತ್ರುಗಳ ಪಾಲಿಗೆ ಇದು ಯಮಂತರ ಹೋಗಿ ಕಾಡುತ್ತೆ. ನೆಕ್ಸ್ಟ್, ಆರ್ಮರ್ಡ್ ಪಿಯರ್ಸಿಂಗ್ ಟ್ಯಾಂಕ್ ಅಮ್ಯುನಿಷನ್. ಇದು ಭೂಸೇನೆಗೆ ಸಿಗ್ತಿರೋ 2ನೇ ದೊಡ್ಡ ಶಕ್ತಿ. ಚೈನಾ ಅಥವಾ ಪಾಕಿಸ್ತಾನದ ಟ್ಯಾಂಕ್ಗಳು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಎಷ್ಟೇ ದಪ್ಪ ಕವಚವನ್ನು ಹಾಕೊಂಡ್ಬರಲಿ, ಅವರು ನಮ್ಮ ಈ ಹೈ ವೆಲಾಸಿಟಿ ಮದ್ದುಗುಂಡುಗಳು ಫೈರ್ ಆದಾಗ ಆ ಟ್ಯಾಂಕ್ನ ಕವಚವನ್ನು ಹರಿದು ಹಾಕ್ತಾರೆ, ಒಳಗಡೆ ನುಗ್ಗಿ ಬ್ಲಾಸ್ಟ್ ಆಗ್ತವೆ. ಆಮೇಲೆ ಇದರಿಂದ ನಮ್ಮ ಟ್ಯಾಂಕ್ಗಳು ಈಗ ಡೈರೆಕ್ಟ್ ಆಗಿ ಟ್ಯಾಂಕ್ ಕಿಲ್ಲರ್ಸ್ ಆಗಿನೂ ಬದಲಾಗ್ತವೆ. ಹಾಗೆ ರನ್ವೇ ಇಂಡಿಪೆಂಡೆಂಟ್ ಏರಿಯಲ್ ಸರ್ವೆಲೆನ್ಸ್, 3ನೇದು ಹೈಟೆಕ್ ಕಣ್ಗಾವಲು ವ್ಯವಸ್ಥೆ. ಲಡಾಖ್, ಸಿಯಾಚಿನ್ ತರದ -ಡಿಗ್ರಿ ಚಳಿ ಇರೋ ಗುಡ್ಡಗಾಡು ಪ್ರದೇಶಗಳಲ್ಲಿ ರನ್ವೇ ಸೌಲಭ್ಯ ಎಲ್ಲಾ ಕಡೆ ಬೇಕು ಅಂದ್ರೆ ಸಿಗಲ್ಲ. ವಿಮಾನ ಹಾರಿಸೋಕ್ಕೂ ಕೂಡ ಕಷ್ಟ. ಆದರೆ ಡ್ರೋನ್ ಸಿಸ್ಟಮ್ಗೆ ಯಾವ ರನ್ವೇನೂ ಬೇಕಾಗಿಲ್ಲ. ಸುಮ್ಮನೆ 50 ಮೀಟರ್ ಜಾಗ ಸಿಕ್ಕರೆ ಸಾಕು, ಅಲ್ಲಿಂದಲೇ ಟೇಕ್ ಆಫ್ ಆಗುತ್ತೆ. 5000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತೆ. ನಿರಂತರ 6 ಗಂಟೆ ಕಾಲ ಶತ್ರು ಆಕಾಶದಲ್ಲೇ ಹಾರಾಡಿ ಗಡಿಯಲ್ಲಿ ಏನೇನ್ ಮಾಡ್ತಿದ್ದಾರೆ ಅನ್ನೋ ರಿಯಲ್ ಟೈಮ್ ವ್ಯೂ ಅನ್ನ ಕಮಾಂಡರ್ಗಳಿಗೆ ಲೈವ್ ಕಳಿಸುತ್ತೆ ವಿಡಿಯೋ. ಆಕಾಶದಲ್ಲಿ ಭಾರತದ ಅಭೇದ್ಯ ಕವಚ. ಭೂಮಿಯ ಮೇಲಿಂದ ಆಯ್ತು, ಈಗ ಆಕಾಶದ ಕಡೆಗೆ ಸ್ವಲ್ಪ ಕಣ್ಣು ಹಾಯಿಸೋಣ. ಯಾಕಂದ್ರೆ 2.38 ಲಕ್ಷ ಕೋಟಿ ಡೀಲ್ನ ಅತಿ ದೊಡ್ಡ ಸಿಂಹಪಾಲು ಸಿಕ್ಕಿರೋದೇ ನಮ್ಮ ವಾಯುಪಡೆಗೆ. ಇವತ್ತಿನ ಯುದ್ಧಗಳು ಭೂಮಿ ಮೇಲಿಗಿಂತ ಹೆಚ್ಚಾಗಿ ಆಕಾಶದಲ್ಲೇ ಡಿಸೈಡ್ ಆಗ್ತವೆ. ಅದು ಭಾರತಕ್ಕೂ ಗೊತ್ತು. ಈಗ ನಡೀತಿರೋ ಇರಾನ್ ಯುದ್ಧವನ್ನೇ ನೋಡಿ. ಇಸ್ರೇಲ್, ಅಮೆರಿಕ ಎರಡೂ ಕೂಡ ಇರಾನ್ ಒಳಗಡೆ ನೆಲಕ್ಕಿಳಿದು ಇನ್ನೂ ಕೂಡ ದಾಳಿನೇ ಮಾಡಿಲ್ಲ. ಬರೀ ಏರಿಯಲ್ ಬಾಂಬಿಂಗ್ ಮಾಡಿನೇ ಇರಾನ್ನ ಸೇನಾಪಡೆಯ ಬಹುತೇಕ ತಾಕತ್ತನ್ನ, ನೇವಿಯನ್ನ, ರಾಕೆಟ್ ಫೋರ್ಸ್ ಅನ್ನ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ, ಅಣು ಕೇಂದ್ರಗಳನ್ನ, ಸ್ಟ್ರಾಟಜಿಕ್ ಲೊಕೇಶನ್ಸ್ ಅನ್ನ ಹೊಡೆದು ಹಾಕಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ಭಾರತ ಹೆಚ್ಚಾಗಿ ಏರ್ ಪವರ್ ಅನ್ನೇ ಯೂಸ್ ಮಾಡಿತ್ತು, ಫೈಟರ್ ಜೆಟ್ಸ್ ಅನ್ನ ಹಾಗೂ ಮಿಸೈಲ್ಸ್ ಅನ್ನ. ಹೀಗಾಗಿ ಭಾರತ ವಾಯುಪಡೆಗೆ ಇನ್ನಷ್ಟು ಬಲ ಕೊಡ್ತಾ ಇದೆ. ಹೊಸದಾಗಿ ಏನೇನು ಬರ್ತಾ ಇದೆ ಗೊತ್ತಾ? ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುನ್ನ ನೀವಿನ್ನೂ ಕೂಡ ಮಸ್ತ್ ಮಗ ಚಾನಲ್ನ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಿಲ್ಲ ಅಂದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡೋ ಮೂಲಕ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ಆಮೇಲೆ ನೋಡೋಕೆ ಶುರು ಮಾಡಬಹುದು ಪ್ರೀಮಿಯಂ ಮೆಂಬರ್ಸ್ ಆಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಅದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ ಜಾಯಿನ್ ಬಟನ್ ಅನ್ನ. ಮನೀಗ ಕಂಟಿನ್ಯೂ ಮಾಡೋಣ. 5 ಹೊಸ S-400 ಸ್ಕ್ವಾಡ್ರನ್ಸ್. ಇದು ಶತ್ರುಗಳ ಪಾಲಿನ ಮೃತ್ಯು.
ಆಕಾಶದಲ್ಲಿ ಭಾರತದ ರಕ್ಷಣೆಗೆ ಬರ್ತಾ ಇವೆ ಇನ್ನಷ್ಟು S-400 ಯೂನಿಟ್ಗಳು. ನಮ್ಮ ಹತ್ರ ಆಲ್ರೆಡಿ S-400 ನ 3 ಆಕ್ಟಿವ್ ಸ್ಕ್ವಾಡ್ರನ್ಗಳಿವೆ. 4ನೇ ಸ್ಕ್ವಾಡ್ರನ್ ಇದೇ ಮೇ ವೇಳೆಗೆ ಸೇರ್ಪಡೆ ಆಗೋ ನಿರೀಕ್ಷೆ ಇದೆ. ಈಗ ಹೆಚ್ಚುವರಿಯಾಗಿ ಮತ್ತೆ 5 ಹೊಸ ಸ್ಕ್ವಾಡ್ರನ್ಗಳು ಬರ್ತಿವೆ. ಪಾಕಿಸ್ತಾನ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ನೆನಪಿದೆಯಾ? ಆ ಕದನದಲ್ಲಿ ಪಾಕಿಸ್ತಾನದ ಬೆನ್ನೆಲುಬು ಮುರಿದಿದ್ದೆ ಇದೇ S-400. ಪಾಕ್ನ ಏರ್ ಸ್ಪೇಸ್ ನಲ್ಲೇ JF-17 ಏರ್ಕ್ರಾಫ್ಟ್ ಹಾಗೆ ಒಂದು ಸ್ಪೈ ಪ್ಲೇನ್ ಅನ್ನ ಹೊಡೆದು ಹಾಕಿತ್ತು. ಗಡಿಯಿಂದ ಬರೋಬ್ಬರಿ 300 ಕಿಲೋಮೀಟರ್ ದೂರದಲ್ಲೇ, ಅಂದ್ರೆ ಪಾಕಿಸ್ತಾನದ ಒಳಗೇನೆ ಹೊಡೆದುರುಳಿಸಿತ್ತು. ಇದು ಇದುವರೆಗಿನ ಲಾಂಗೆಸ್ಟ್ ಕಿಲ್. ಈ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಿದೆ ಮತ್ತೈದು ಸ್ಕ್ವಾಡ್ರನ್ ಖರೀದಿಗೆ ಮುಂದಾಗಿದ್ದಾರೆ. ಇದನ್ನ ಪಾಕಿಸ್ತಾನದ ಗಡಿ ಮತ್ತು ಚೀನಾ ಗಡಿಯಲ್ಲಿ ನಿಲ್ಲಿಸೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಳೆ ಸ್ಕ್ವಾಡ್ರನ್ ಮತ್ತು ಇದೆಲ್ಲ ಸೇರಿದ್ರೆ ಇನ್ನಷ್ಟು ಹೆಚ್ಚಿನ ಪ್ರದೇಶಕ್ಕೆ S-400 ನ ಕವರೇಜ್ ಸಿಗುತ್ತೆ. ರಿಪೋರ್ಟ್ಸ್ ಪ್ರಕಾರ ವೆಸ್ಟರ್ನ್ ಬಾರ್ಡರ್ ನಲ್ಲಿ ಇನ್ನೊಂದು ಸಿಸ್ಟಮ್ ಡಿಪ್ಲಾಯ್ ಮಾಡಿದ್ರೆ ಕಂಪ್ಲೀಟ್ ಪಾಕಿಸ್ತಾನದ ಗಡಿ ಕವರ್ ಆಗುತ್ತೆ. ಉಳಿದಿರೋದನ್ನ ತಗೊಂಡು ಹೋಗಿ ಚೈನಾ ಬಾರ್ಡರ್ ನಲ್ಲಿ ನಿಲ್ಲಿಸೋ ಸಾಧ್ಯತೆ ಇದೆ. ಸೊ ಚೈನಾ ಅಥವಾ ಪಾಕ್ನ ಯಾವುದೇ ಫೈಟರ್ ಜೆಟ್, ಮಿಸೈಲ್ ಅಥವಾ ಡ್ರೋನ್ ನಮ್ಮ ಗಡಿಯಿಂದ 380 ಕಿಲೋಮೀಟರ್ ದೂರದಲ್ಲಿರುವಾಗಲೇ ಇದು ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ. ನಮ್ಮ ಗಡಿಯೊಳಗೆ ನುಗ್ಗೋಕೆ ಟ್ರೈ ಮಾಡಿದ್ರೆ ಆಕಾಶದಲ್ಲೇ ಮಿಸೈಲ್ ಬಿಟ್ಟು ಹೊಡೆದು ಹಾಕುತ್ತೆ. ಇದು ನಮ್ಮ ದೇಶದ ಮೇಲೆ ಒಂದು ನೋ ಫ್ಲೈ ಝೋನ್ ಕವಚವನ್ನ ಸೃಷ್ಟಿ ಮಾಡುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನ್ಯೂ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು MTA-ಗಳು. ಹಳೆಯ AN-32 ವಿಮಾನಗಳಿಗೆ ರಿಟೈರ್ಮೆಂಟ್ ಟೈಮ್ ಬಂದಿದೆ. ಅದರ ಜಾಗಕ್ಕೆ ಹೊಸ MTA ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಬರ್ತಾ ಇದ್ದಾವೆ. ಇವುಗಳ ಕೆಲಸ ಟ್ರಾನ್ಸ್ಪೋರ್ಟೇಷನ್. ಟೆನ್ಷನ್ ಶುರುವಾಯಿತು ಗಡಿಯಲ್ಲಿ ಅಂದರೆ ಸಾವಿರಾರು ಯೋಧರನ್ನ, ಟ್ಯಾಂಕ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ತುಂಬಿಕೊಂಡು ಕೆಲವೇ ಗಂಟೆಗಳಲ್ಲಿ ಗಡಿಗೆ ತಲುಪಿಸೋ ಕೆಪಾಸಿಟಿ. ಯುದ್ಧದ ಟೈಮ್ನಲ್ಲಿ ರ್ಯಾಪಿಡ್ ಡಿಪ್ಲಾಯ್ಮೆಂಟ್ ಅಥವಾ ವೇಗವೇ ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾವು ರೆಡಿ ಇದ್ರೆ ಅದಕ್ಕೆ ಬೇಕಿವೆಲ್ಲ. ಸ್ಟ್ರೈಕ್ ಡ್ರೋನ್ಸ್, ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್. ಬರೀ ಡಿಫೆನ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಅಟ್ಯಾಕ್ ಮಾಡೋಕ್ಕೂ ವಾಯುಪಡೆ ರೆಡಿ ಆಗಿದೆ. ಇದಕ್ಕಾಗಿ ಹೈಟೆಕ್ ಸ್ಟ್ರೈಕ್ ಡ್ರೋನ್ಗಳನ್ನು ತರಲಾಗ್ತಾ ಇದೆ. ಪೈಲಟ್ ಇಲ್ಲದೆ ಆಕಾಶದಲ್ಲಿ ಹಾರಿ ಶತ್ರು ಬಂಕರ್ಗಳ ಮೇಲೆ ಕರಾರುವಕ್ಕಾಗಿ ಬಾಂಬ್ ಹಾಕೋ ಸೈಲೆಂಟ್ ಕಿಲ್ಲರ್ಸ್ ಇವು. ನಮ್ಮ ಪೈಲಟ್ಗಳ ಪ್ರಾಣಕ್ಕೆ ಯಾವುದೇ ರಿಸ್ಕ್ ಇಲ್ಲದೆ ಗಡಿ ದಾಟಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ತು ಈ ಡ್ರೋನ್ಗಳಿಗಿರುತ್ತೆ. ಹಾಗೆ Su-30 ಇಂಜಿನ್ ಓವರ್ಹಾಲ್. ಇನ್ನು ವಾಯುಪಡೆಯ ಬೆನ್ನೆಲುಬಾಗಿರೋ ಸುಖೋಯ್ Su-30 MK ಫೈಟರ್ ಜೆಟ್ಗಳು. 259ರಿಂದ 265 Su-30 ಜೆಟ್ಗಳನ್ನು ಭಾರತ ಆಪರೇಟ್ ಮಾಡ್ತಾ ಇದೆ. ಈಗ ಈ ಜೆಟ್ಗಳ ಇಂಜಿನ್ಗಳನ್ನು ಕಂಪ್ಲೀಟ್ ಆಗಿ ಓವರ್ಹಾಲ್ ಮಾಡಲಾಗ್ತಿದೆ. ಅಂದರೆ ಸಂಪೂರ್ಣ ಸರ್ವಿಸ್ ಮಾಡಿ ಹೊಸ ಜೀವ ತುಂಬಲಾಗುತ್ತೆ. ಇದರಿಂದ ಈ ವಿಮಾನಗಳ ಲೈಫ್ ಸ್ಪ್ಯಾನ್ ಹೆಚ್ಚಾಗುತ್ತೆ. ಯುದ್ಧದ ಸಮಯದಲ್ಲಿ ಹೆಚ್ಚು ಹೊತ್ತು ಕಾರ್ಯಾಚರಣೆ ಮಾಡೋಕೆ ಸಹಾಯ ಆಗುತ್ತೆ. ಈ ಕೆಲಸ ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲೇ ನಡೆಯುತ್ತೆ. ಕಡಲ ತೀರದಲ್ಲಿ ಹೋವರ್ ಕ್ರಾಫ್ಟ್ ಕಾವಲು. ಬರೀ ಗಡಿ ಅಷ್ಟೆಲ್ಲ ಸ್ನೇಹಿತರೆ, ನಮ್ಮ ಸಮುದ್ರ ಮಾರ್ಗದ ಭದ್ರತೆ ಕೂಡ ಅಷ್ಟೇ ಮುಖ್ಯ. ಪಾಕ್ ಸಮುದ್ರದ ಮೂಲಕ ಉಗ್ರಗಾಮಿಗಳನ್ನ ಭಾರತದ ಒಳಗಡೆ ಕಳಿಸಿರೋ ಇತಿಹಾಸ ಇದೆ. ಮುಂಬೈ ದಾಳಿಯನ್ನ ಭಾರತ ಇನ್ನೂ ಕೂಡ ಮರೆತಿಲ್ಲ. ಹೀಗಾಗಿ ಕೋಸ್ಟ್ ಗಾರ್ಡ್ಗೆ ಹೊಸ ಹೆವಿ ಡ್ಯೂಟಿ ಹೋವರ್ ಕ್ರಾಫ್ಟ್ಗಳನ್ನು ಕೊಡಲಾಗ್ತಿದೆ. ಹೋವರ್ ಕ್ರಾಫ್ಟ್ ಅಂದ್ರೆ ಏನು? ಇದು ಹಡಗು ಅಲ್ಲ, ವಿಮಾನನೂ ಅಲ್ಲ. ಇದು ನೀರು, ಮರಳು, ಕೆಸರು ಎಲ್ಲದರ ಮೇಲೂ ಜಾರ್ಕೊಂಡು ಹೋಗೋ ಅಡ್ವಾನ್ಸ್ಡ್ ವೆಹಿಕಲ್. ಇದು 45 ನಾಟ್ಸ್ ವೇಗದಲ್ಲಿ ಸಮುದ್ರದ ಅಲೆಗಳ ಮೇಲೆ ನುಗ್ಗುತ್ತೆ. ಒಂದೇ ಬಾರಿಗೆ 20 ಟನ್ ತೂಕದ ಆಯುಧಗಳನ್ನ ಹೊತ್ತು ಮತ್ತು ಯೋಧರನ್ನ ಹೊತ್ಕೊಂಡು ಹೋಗುತ್ತೆ. ದೊಡ್ಡ ದೊಡ್ಡ ಹಡಗು ಹೋಗ್ಲಿಕ್ಕಾಗದ ಆಳವಿಲ್ಲದ ನೀರಿನಲ್ಲೂ ಕೂಡ ಆರಾಮಾಗಿ ಹೋಗುತ್ತೆ. ಶತ್ರುಗಳು ಸಮುದ್ರದ ಮೂಲಕ ನುಸುಳಿ ಬರೋಕೆ ಟ್ರೈ ಮಾಡಿದ್ರೆ ಅವ್ರನ್ನ ಅಲ್ಲೇ ಬೇಟೆಯಾಡೋಕೆ ಪರ್ಫೆಕ್ಟ್ ಅಸ್ತ್ರ. ಅದರಲ್ಲೂ ಕೂಡ ಮುಖ್ಯವಾಗಿ ಸ್ನೇಹಿತರೆ, ಭಾರತ ಪಾಕ್ ಸಂಧಿಸೋ ಗುಜರಾತ್ನ ಬಾರ್ಡರ್ ಏರಿಯಾಸ್ ಅಲ್ಲಿ ಸರ್ಕ್ರೀಕ್ ನಂತ ವಿವಾದಿತ ಪ್ರದೇಶ. ಪಾಕಿಸ್ತಾನ ಮತ್ತು ಭಾರತ ಇಬ್ರಿಗೂ ಅಲ್ಲಿ ವಿವಾದ ಇದೆ. ಇನ್ನೂ ಕೂಡ ಅಲ್ಲಿ ಪಾಕಿಸ್ತಾನ ಆಲ್ರೆಡಿ ಡಿಪ್ಲಾಯ್ಮೆಂಟ್ ಚೆನ್ನಾಗಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ನಮ್ಮ ತಾಕತ್ತನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗಿದೆ. ಅಲ್ಲಿ ಸ್ನೇಹಿತರು ಸುಮಾರು 90ರಿಂದ 100 ಕಿಲೋಮೀಟರ್ನ ಸಮುದ್ರ ತೀರ ಪ್ರದೇಶ. ನೀರು ಅಲ್ಲ, ಆ ಕಡೆ ಕೆಸರು ಅಲ್ಲ, ಆ ಥರ ಒಂಥರ ಮಡ್, ಒಂಥರ ಗೊಚ್ಚೆ ಏರಿಯಾ ರೀತಿಯಲ್ಲ, ಸ್ವಲ್ಪ ಆಳನೂ ಇರಲ್ಲ, ನೀರು ಜಾಸ್ತಿ. ಸೊ ಈ ಹೋವರ್ ಕ್ರಾಫ್ಟ್ಗಳು ನೀರಲ್ಲೂ ಹೋಗ್ತವೆ, ಜೊತೆಗೆ ಕೆಸರಿನಂಥ ಜಾಗದಲ್ಲಿ, ಮಣ್ಣಿನಂಥ ಜಾಗದಲ್ಲೂ ಕೂಡ ಸ್ವಲ್ಪ ತೇಲ್ಕೊಂಡು ಗೊಚ್ಚೆಲ್ಲೂ ಕೂಡ ಹೋಗೋದ್ರಿಂದ, ಅಂದರೆ ಸ್ವಲ್ಪ ಏರ್ ಕುಷನ್ ಅನ್ನ ಕೆಳಗಡೆ ಇಟ್ಕೊಂಡೆ ಸ್ವಲ್ಪ ತೇಲ್ಕೊಂಡು ಹೋಗೋದ್ರಿಂದ ಅಲ್ಲೆಲ್ಲ ತುಂಬಾ ಎಫೆಕ್ಟಿವ್ಲಿ ಯೂಸ್ ಮಾಡ್ಲಿಕ್ಕಾಗತ್ತೆ ಇವುಗಳನ್ನ. 850 ಕೋಟಿಯ ಆ ಸೀಕ್ರೆಟ್ ಡೀಲ್, ಇದೆಲ್ಲದರೊಂದಿಗೆ ಈ ಆಲ್ಮೋಸ್ಟ್ 2.5 ಲಕ್ಷ ಕೋಟಿಯ ದೊಡ್ಡ ಡೀಲ್ನಲ್ಲಿ ಸದ್ದಿಲ್ಲದೆ ಮತ್ತೊಂದು ಮಹತ್ವದ ಒಪ್ಪಂದ ಕೂಡ ಆಗಿದೆ. ಅದೇ 858 ಕೋಟಿ ರೂಪಾಯಿನ ಸ್ಪೆಷಲ್ ಡೀಲ್. ಸ್ನೇಹಿತರೆ, ಮೊದಲನೇದಾಗಿ ರಷ್ಯಾದಿಂದ 445 ಕೋಟಿ ರೂಪಾಯಿ ಕೊಟ್ಟು ತುಂಗುಸ್ಕಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾವು ತರ್ತಾ ಇದ್ದೇವೆ. S-400 ಬಂದು ಆಕಾಶದಲ್ಲಿ ಎತ್ತರಕ್ಕೆ ಹಾರೋ ವಿಮಾನಗಳನ್ನ ಹೊಡೆದ್ರೆ, ಈ ತುಂಗುಸ್ಕಾ ಕೆಳಗೆ ಹಾರಿ ಬರೋ ಡ್ರೋನ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನ ಹೊಡೆದು ಹಾಕುತ್ತೆ. ಇದರಲ್ಲಿ 30 mm 2 ಬೃಹತ್ ಗನ್ಗಳಿವೆ. ಹಾಗೆ ಮಿಸೈಲ್ಗಳು ಇವೆ. ಶತ್ರುಗಳ ಡ್ರೋನ್ ಕಣ್ಣಿಗೆ ಬಿದ್ದರೆ ಸಾಕು, ಗಾಳಿಯಲ್ಲೇ ಭಸ್ಮ ಮಾಡೋದು ಇದರ ಸ್ಪೆಷಾಲಿಟಿ. ಇದರಲ್ಲಿ ಉಳಿದ 413 ಕೋಟಿ ರೂಪಾಯಿನ ಭಾರತೀಯ ನೌಕಾಪಡೆಯ P-8I ಪೊಸಿಡಾನ್ ವಿಮಾನಗಳು, ಅವುಗಳ ಮೇಂಟೆನೆನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. P-8I ವಿಮಾನ ಇದು ಕಡಲ ತೀರದ ಕಾವಲುಗಾರ. ಇದರ ಮೇಂಟೆನೆನ್ಸ್ ಅನ್ನ ಬೋಯಿಂಗ್ ಇಂಡಿಯಾ ಕಂಪನಿಯೇ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮಾಡ್ತಾ ಇದೆ. ಇದು 41,000 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ
ಅಷ್ಟೆತ್ತರದಲ್ಲಿ ಹಾರುತ್ತಾ ಹಿಂದೂ ಮಹಾಸಾಗರದ ಆಳದಲ್ಲಿ ನೀರೊಳಗೆ ಅಡಗಿರೋ ಚೀನಾ ಅಥವಾ ಪಾಕಿಸ್ತಾನದ ಜಲಂತರ್ಗಾಮಿಗಳನ್ನು ಕೂಡ ಹುಡುಕಿ ತೆಗೆಯುತ್ತೆ. ಅಷ್ಟೆಲ್ಲ ಟಾರ್ಪಿಡೋಗಳನ್ನು ಬಿಟ್ಟು ಆ ಸಬ್ಮರೀನ್ಗಳನ್ನು ನೀರ ಒಳಗೇನೆ ಸಮಾಧಿ ಮಾಡೋ ತಾಕತ್ತು P-8Iಗಳಿಗಿದೆ. ಪಾಕ್ ಪೆಚ್ಚು, ಚೀನಾ ಕಂಗಾಲು. ಸ್ನೇಹಿತರೆ, ನಮ್ಮ ಶತ್ರುಗಳಿಗೆ ನಿದ್ದೆಯನ್ನು ಕೆಡಿಸಿರುತ್ತೆ ಈ ಡೀಲ್. ಯಾಕಂದರೆ ಇಷ್ಟೊಂದು ತಗೊಳ್ತಾ ಇದ್ದಾರೆ ಇವರು ಅಂತ ಹೇಳಿ. ಇಲ್ಲಿ ಸಿ ಫಸ್ಟ್, ಮೂವ್ ಫಾಸ್ಟ್, ಸ್ಟ್ರೈಕ್ ಹಾರ್ಡ್, ಡಿಫೆಂಡ್ ಸ್ಟ್ರಾಂಗ್. ಇದು ನಮ್ಮ ರಕ್ಷಣಾ ನೀತಿ. ಅಂದ್ರೆ ಶತ್ರುವನ್ನ ಮೊದಲು ನೋಡು, ವೇಗವಾಗಿ ಅಲ್ಲಿ ತಲುಪು, ಭೀಕರವಾಗಿ ದಾಳಿ ಮಾಡು ಮತ್ತು ನಿನ್ನ ಗಡಿಯನ್ನ ಗಟ್ಟಿಯಾಗಿ ಕಾಪಾಡ್ಕೋ ಅಂತ. ಈ ನೀತಿಗೆ ಈ ಹೊಸ ಪರ್ಚೇಸಸ್ ಕೂಡ ಸಾಲಿಡ್ ಆಗಿ ಸಪೋರ್ಟ್ ಮಾಡ್ತವೆ. ಇವುಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಸಕ್ತರು ಜಾಯಿನ್ ಕೂಡ ಆಗ್ಬೋದು, ಆಗಲೇ ಹೇಳಿದ್ವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.